बारिया राहत मैं बेचारा एक बारिया. Hello guys, good morning. Myself Moog and welcome back to my YouTube channel. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ನಿನ್ನೆ ಬೈಕ್ ರೆಂಟಲ್ಲಿ ತೊಗೊಂಡಿದ್ನಲ್ಲ ಹಿಮಾಲಯನ್ನು, ಇವಾಗ ಅದರಲ್ಲಿ ಪಾಷಾ ವಾಟರ್ ಫಾಲ್ಸ್ ಅಂತ ಒಂದು, ಆಮೇಲೆ ಮನು ಟೆಂಪಲ್ ಅಂತ ಒಂದು ಕಡೆ ವಿಸಿಟ್ ಮಾಡಬೇಕಂತ ಇದ್ದೀನಿ. ಕಮಾನ್ ಲೆಟ್ಸ್ ಗೋ. ಬ್ರೇಕ್ಫಾಸ್ಟ್ ಎಲ್ಲ ಆಮೇಲೆ ಬಂದಾದ್ಮೇಲೆ ಮಾಡೋದು. ನೋಡಿದ್ರಲ್ಲ ಗಾಯ್ಸ್, ರೆಡಿ ಆಗಿದ್ದೆಲ್ಲ ಆಯಿತು, ಗೇರ್ಸ್ ಎಲ್ಲ ಹಾಕೊಂಡಾಯ್ತು. ಕಮಾನ್ ಲೆಟ್ಸ್ ಗೋ. Turn left onto National Highway 3, then make a U-turn. Make your U-turn. ಸೊ ಇಲ್ಲಿ ನೋಡ್ತಿರ್ಬೋದು ಗಾಯ್ಸ್, ಇದು ಓಲ್ಡ್ ಮನಾಲಿ. ಇಲ್ಲೇ ಇರೋದು ಮನು ಟೆಂಪಲು. ಸೊ ನಾ ಎಂಟ್ರಿಂಗ್ ಓಲ್ಡ್ ಮನಾಲಿ. ಕಮಾನ್ ಲೆಟ್ಸ್ ಗೋ. ಬಾ ಚಳಿಯಲ್ಲಿ ಹೊಡಿತಾ ಕ್ಲಚ್ ಹಿಡಿಯೋಕ್ಕಾಗ್ತಿಲ್ಲ, ಬ್ರೇಕ್ ಹಿಡಿಯೋಕ್ಕಾಗ್ತಿಲ್ಲ, ಗೇರ್ ಹಾಕೋಕ್ಕಾಗ್ತಿಲ್ಲ, ಹೆವಿ. Turn left onto Manu Temple Road. So Manali. In 800 meters, turn right. ಸೊ ನೋಡ್ತಿರ್ಬೋದು ಗಾಯ್ಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಮನು ಟೆಂಪಲ್. Come on, let's have darshan. ಇಲ್ಲಿ ನೋಡ್ತಾ ಇರ್ಬೋದು ಗಾಯ್ಸ್, ಇದೆಲ್ಲ ಸೈಟ್ ವ್ಯೂ ಫ್ರಮ್ ಮನು ಟೆಂಪಲ್. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಇದೇ ನಮ್ಮ ಐರಾವತ, ಇಲ್ಲೇ ಪಾರ್ಕ್ ಮಾಡಿದ್ದೀನಿ. ಇವಾಗ ಬನ್ನಿ ದರ್ಶನ ಮಾಡ್ಕೊಂಬರೋಣ. ಇಲ್ಲಿ ನೋಡ್ತಾ ಇರ್ಬೋದು, ಸೊ ದಿಸ್ ಇಸ್ ದ ಆರ್ಕಿಟೆಕ್ಟ್ ಆಫ್ ಮನು ಟೆಂಪಲ್. ಎಲ್ಲ ಆಲ್ಮೋಸ್ಟ್ ಅಲ್ಲಿ ಟಿಬೆಟಿಯನ್ ಸ್ಟೈಲೆಲ್ಲ ಕಟ್ತಾರೆ ನೋಡಿ, ಹಿಂಗಿದೆ. ಒಳಗಡೆ ಅಂತೂ ವಿಡಿಯೋಗ್ರಫಿ ಮಾಡೋ ಪರ್ಮಿಷನ್ ಇರಲ್ಲ. ಸೊ ಐ ಲೀವ್ ಮೈ ಫುಟ್ವೇರ್ಸ್ ಹಿಯರ್ and have some darshan. Till then, stay tuned up guys. Bye bye. ದರ್ಶನ ಎಲ್ಲ ಮಾಡ್ಕೊಂಡಿದ್ದಾಯ್ತು ಗೈಸ್. ಇವಾಗ ನೆಕ್ಸ್ಟ್ ಏನು ಪ್ಲ್ಯಾನ್ ಇದೆ ಅಂದರೆ ಪಾಷಾ ವಾಟರ್ ಫಾಲ್ ಅಂತ ಇದೆ, ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಬಟ್ ಇದೇ ಒಂದು ದಿಕ್ಕು, ಅದೇ ಒಂದು ದಿಕ್ಕು. ತುಂಬ ಲೇಟ್ ಆಗಿಬಿಡುತ್ತೆ ಆ ಕಡೆ ಹೋದರೆ. ಆಮೇಲೆ 9:30 ಒಳಗೆ ಬೈಕ್ ಬೇರೆ ರಿಟರ್ನ್ ಮಾಡಬೇಕು. ಆಮೇಲೆ ಅಲ್ಲಿಗೆ ಹೋದ್ರೇನು ಹಾಫ್ ಆನ್ ಅವರ್ ಟ್ರೆಕ್ಕಿಂಗ್ ಮಾಡಬೇಕಂತೆ, ಅದಕ್ಕಿಂತ ಮುಂಚೆ ಅಂತೂ ಸಿಗಲ್ಲ. ಸೊ ಇವತ್ತು ಟೈಮ್ ಅಂತೂ ಇಲ್ಲ. ಇದೊಂದು ಕಡೆ ಒಳ್ಳೆ ಬ್ಯೂಟಿಫುಲ್ ದರ್ಶನ ಆಯಿತು. ಇವಾಗ ಬನ್ನಿ ಬೈಕನ್ನು ರಿಟರ್ನ್ ಮಾಡಿಬಿಟ್ಟು ರೂಮಿಗೆ ಹೋಗೋಣ. ಬಾಬಾ ಇಲ್ಲೇ ನೋಡ್ತಿರ್ಬೋದು ನಮ್ಮ ಐರಾವತನ. ಇಲ್ಲೇ ನೋಡ್ತಿರ್ಬೋದು ಗಾಯ್ಸ್, ಯಾಕೆ ರೈಡಿಂಗ್ ಎಲ್ಲ ಮಾಡಿಸ್ತಾರೆ. ಇಲ್ಲಿನ ಜನರದ ಆದಾಯನೇ ಇದು. ಎಲ್ಲ ಈ ಥರ ಟೂರಿಸ್ಟ್ ಅಟ್ರಾಕ್ಟ್ ಮಾಡೋಕ್ಕೆ ಹಾರ್ಸ್ ರೈಡಿಂಗ್ ಆಗಲಿ, ಆರ್ಟ್ ರೈಡಿಂಗ್ ಆಗಲಿ ಏನೋ ಮಾಡ್ಕೊಂಡೇ ಇರ್ತಾರೆ. ಎಲ್ಲ ಸೈಡಿಗೆಲ್ಲ ನೋಡ್ತಿರ್ಬೋದು. ಆದಷ್ಟು ಎಲ್ಲ ಅವರವ್ರದ್ದು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ಸು ಅಥವಾ ರೆಸ್ಟೋರೆಂಟ್ಸ್ನ ಮ್ಯಾನೇಜ್ ಮಾಡ್ಕೊತಾರೆ. ಈ ಸಾಲ್ವ್ ಮಾಡೋದಾಗಲಿ ಅಥವಾ ರೆಸ್ಟೋರೆಂಟ್ಸಲ್ಲಿ ಸರ್ವ್ ಮಾಡೋದಾಗಲಿ ಇಷ್ಟೇ ಇವ್ರು ಮಾಡೋದು ಜೀವನಕ್ಕೆ. ಕಾರ್ಪೊರೇಟ್ ಅನ್ನೋ ಜೀವನನೇ ಇಲ್ಲ ಇವರಿಗೆಲ್ಲ. ಫುಲ್ಲು ಪೀಸ್ ಲೈಫು, ಫುಲ್ಲು ಕ್ಲೋಸ್ ಟು ಇರ್ತಿರ್ತಾರೆ ಅದರಲ್ಲೂ. ಆಮೇಲೆ ಇಲ್ಲಿ ಜನರದ್ದು ಏನು ಗೊತ್ತಾಗೋರು ಪ್ಲಸ್ ಪಾಯಿಂಟು, ಫುಲ್ಲು ಕಾಮಾಗಿ ಮಾತಾಡಿಸ್ತಾರೆ, ಸಿಡಿ ಮಾಡ್ಕೊಳಕ್ಕೆ ಹೋಗೋದೇ ಇಲ್ಲ. ಆಮೇಲೆ ಇನ್ನೊಂದೇನಂದರೆ ಇದು ಈ ಸಿಟಿದು 0% ಕ್ರೈಮ್ ರೇಟ್ ಅಂತೆ.
ಆಗೋದಿದ್ರೆ ಆಕ್ಸಿಡೆಂಟು ಅದು ಇದನ್ನೇ ಆಗ್ಬೇಕಿದೆ. ಎಲ್ಲಾರ ಟೀ ಕುಡ್ಕೊಂಡು ಹೋಗೋಣ. ಹುಡ್ಬೇಕಲ್ಲಪ್ಪ ಇವಾಗ. ರಿವರ್ ಮ್ಯೂಸಿಕ್ ಗಾರ್ಡನ್ ಅಂತೆ. ಏನಪ್ಪ ಇದು? ಬನ್ನಿ ಇಲ್ಲಿಗೆ ಹೋಗೋಣ. ಇದಕ್ಕೆ ಹಾಕೋಣ ಅಂತ. ಇಲ್ಲ ತಗೋರು, ಮತ್ತೆ ಬೀಳ್ಸ್ಬಿಟ್ರೆ ಕಷ್ಟ ಆಗೋರು. 2000 ಇದು ಬೇರೆ ಇಡ್ಸ್ಕೊಂಬಿಟ್ಟವ್ರೆ. ಆಮೇಲೆ ಏನಿಲ್ಲ, ಒಂದು ಸ್ಕ್ರ್ಯಾಚಿಗೆ 2000 ಕಿತ್ಕೊಂಡ್ಬಿಡ್ತಾರೆ. ನಾನು ನೋಡ್ತಿರ್ಬೋದು ಈಗ ಯಾವುದೋ ಕೆಫೆ ಚೆನ್ನಾಗಿದೆ ನೋಡೋಕ್ಕೆಲ್ಲ. ಏನಾರ ತಿನ್ಕೊಂಡು ಹೋಗೋಣ. ಓ ನೋಡ್ತಿರ್ಬೋದು ಗುರು, ಸೆಕ್ಸಿ ಇದೆ ವ್ಯೂ ಮಾತ್ರ. ನೈಸ್. ಸುಮ್ಮನೆ ನಿಲ್ಸ್ಕೊಂಡೆ, ಬಟ್ ಪ್ಲೇಸ್ ಮಾತ್ರ ಹೆವಿ ಇದೆ. ಇಲ್ಲೇ ಯಾವ್ದಾರ ಟೇಬಲ್ ಮೇಲೆ ಕುತ್ಕೊಳ್ಳೋಣ. ಈ ಟೇಬಲ್ ಮೇಲೆ ಕುತ್ಕೊಳ್ಳೋಣ ಲಾಸ್ಟಲ್ಲಿ. ವ್ಯೂ ಚೆನ್ನಾಗಿದೆ, ಒಂದಿಷ್ಟು ಫೋಟೋಗ್ರಫೀಸು ಚೆನ್ನಾಗಿ ಬರುತ್ತೆ. ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು ಗಾಯ್ಸ್, ಇಲ್ಲಿ ಕೆಫೆಗೆ ಬಂದಿದ್ದೆ. ಒಂದು ಕಾಫಿ ಆಮೇಲೆ ಎಗ್ ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ದೆ. ಹಿಂಗೆ ವ್ಯೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. Having breakfast in this view is awesome guys. ನಾನು ಬ್ರೇಕ್ಫಾಸ್ಟ್ ಮಾಡಿದ ಕಡೆಯಿಂದ ವ್ಯಾಲಿ ವ್ಯೂ ನೋಡ್ಬೋದು ಗಾಯ್ಸ್ ನೀವು, ಎಷ್ಟು ಬ್ಯೂಟಿಫುಲ್ ಆಗಿದೆ. ಬನ್ನಿ, ಇಷ್ಟ ಆಗಿದ್ದಾಯ್ತು, ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಬೇಗ ರೆಂಟಲ್ ಬೈಕ್ನ ರಿಟರ್ನ್ ಬೇರೆ ಮಾಡಬೇಕು. ಹೊರಡೋಣ ಬೇಗ. ಕಮಾನ್ ಲೆಟ್ಸ್ ಗೋ. ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು ಗಾಯ್ಸ್, ಕಮಾನ್ ಲೆಟ್ಸ್ ಗೋ. Head northeast on Clubhouse Road. Okay. ಬೈಕ್ ತೊಗೊಂಡಿದ್ದನ್ನು ರಿಟರ್ನ್ ಮಾಡಿದ್ದಾಯ್ತು ಗಾಯ್ಸ್. ಇವಾಗ ರಾಜಶ್ರೀ ಅವ್ರನ್ನ ಕರ್ಸ್ಕೊಂಡ್ಬಿಟ್ಟು ಹೋಗೋಣ ಬನ್ನಿ. ಕಮಾನ್ ಲೆಟ್ಸ್ ಗೋ. एक बारी आ भी जा यारा, एक बारी आ राहत तू मैं बेचारा, एक बारी आ ढल रही शाम है, दिल तेरे नाम है इसकी याद. ಸೊ ಫೈನಲಿ ಬೈಕ್ ರೆಂಟಲಿಂದೆಲ್ಲ ವಾಪಸ್ ಕೊಟ್ಟು ಬಂದಾಯ್ತು ಗಾಯ್ಸ್. ಇವಾಗ ಹಿಂಗೆ ರಾಜಶ್ರೀ ಕಡೆ ಎಲ್ಲ ರೋಡ್ ಸೈಡಲ್ಲಿ ಫ್ರೂಟ್ಸ್ ಅಂಗಡಿ ಅದೆಲ್ಲ ನಿಲ್ಸಿದ್ರು. ಇದೆಲ್ಲ ನೋಡ್ಬೋದು. ಆರೆಂಜ್ ಆಗಲಿ ಆ್ಯಪಲ್ ಆಗಲಿ ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಕಮಾನ್ ಲೆಟ್ಸ್ ಸಿ. आंटी जी ये कौन सा फ्रूट है? इसे परसिमन बोलते हैं सर, हम बोलते हैं रामफल इसको ना। रामफल. हाँ, ऐसे इसको परसिमन है, जापानी फल बोलते हैं। ಓಕೆ ನೋಡ್ತಿರ್ಬೋದು ಹಿಂಗೆ ರೋಡ್ ಸೈಡಲ್ಲಿ ಕಂಟಿನ್ಯೂಸ್ ಆಗಿ ಸ್ಟೋರ್ಸ್ ಹಿಂಗೆ ಇದೆ. ಸುಮಾರು ಜನ ಇದೇ ಥರ ಫ್ರೂಟ್ಸು ಅಥವಾ ಪ್ರಾಡಕ್ಟ್ಸನ್ನೇ ಮಾರೋದು ಇವರೆಲ್ಲ. ನೈಸ್ ಸ್ಟೋರ್. ಬನ್ನಿ ನೋಡೋಣ ಏನಾರ ತೊಗೊಳೋಣ. जेली जैसे टाइप में बनती है। ನೋಡ್ತಿರ್ಬೋದು ಆಂಟಿ ಕಟ್ ಮಾಡಿ ಕೊಡ್ತಿದ್ದಾರೆ. खाओ इसको, बहुत बढ़िया होगा, मीठा। ये ऑर्गेनिक है, इसे कोई
स्प्रे वगैरह कुछ नहीं करते, ये बढ़िया बनता ओके, है। ओके। जब बर्फ ज्यादा पड़ेगी, ज्यादा होता है, कम होगा तो कम। ಟೆಕ್ಸ್ಚರ್ ವೈಸ್ ಎಲ್ಲ ಟೊಮೆಟೊ ಥರನೇ ಇದೆ ಗಾಯ್ಸ್ ತಿನ್ಬೇಕಾರೆ, ಬಟ್ ಸ್ವೀಟಾಗಿ ಚೆನ್ನಾಗಿದೆ. अगर ये 6 पीस वाला लेना होगा ತೋರಿಸಿದ್ನಲ್ಲ ಗಾಯ್ಸ್ ಫ್ರೂಟು, ಅದನ್ನು ಪ್ಯಾಕ್ ಮಾಡ್ಕೊಂಬಿಟ್ಟು ತೊಗೊಂಡೋಗ್ತೀವಿ ಇವಾಗ. ಸೊ ಮಮ್ಮಿ ಚಾಕ್ಲೇಟ್ಸ್ ನೋಡ್ತಿದ್ದಾರೆ, ಇಲ್ಲೇ ಲೋಕಲ್ ಅವರೇ ಪ್ರಿಪೇರ್ ಮಾಡೋದಂತೆ. ಇದು ಹಿಮಾಲಯನ್ ಚಾಕ್ಲೇಟ್ ಅಂತ. ಬನ್ನಿ ಇದು ನೋಡೋಣ ಯಾವ್ದಾರ ತೊಗೊಳೋಣ. पीस है, इसमें आपको 9 फ्लेवर मिलेगा इसका ना। ಓಕೆ, 100 rupees ಒಂದಂತೆ, 9 ಫ್ಲೇವರ್ಸ್ ಇರತ್ತಂತ ಇದರಲ್ಲಿ. ಅದರ ತೊಗೊಳೋಣ. ಎಲ್ಲ ನೋಡ್ತಿರ್ಬೋದು ಗಾಯ್ಸ್, 9 टाइप्स ऑफ चॉकलेट्स ಇದು. आंटी जी आप फिर से एक्सप्लेन कर सकते हैं चॉकलेट्स हाँ जी। फ्लेवर्स कौन ये कौन से? हमारे यहाँ का हिमालयन चॉकलेट है, ये यहीं पे बनता है ये, ठीक ओके। है। ये आपका एप्पल सिनेमन होगा, ओके और ये आपका हेजलनट है, ओके और ये रोस्टेड बार्ले है, ओके। पिंक सॉल्ट है, ओके और केसर है, ओके और ये आपका आलमंड का है, ओके ये वॉलनट का है, और ओके। ये पिंक सॉल्ट है, और ओके। ये रोज। पिस्ताचियो का हाँ है ना? जी, बहुत बढ़िया है। यहाँ के जो आएंगे उनको एक बार खाया होगा तो कई बार ओके ले ओके, जाते हैं। मैं ये ले लेता हूँ. एक ठीक है। ओके. Hold tight, hold tight, hold tight. Dripping lights paint the skies, all because of you. Dripping lights paint the skies, only you can make me ಸೊ ತೋರಿಸಿದ್ನಲ್ಲ ಗಾಯ್ಸ್ ರಿವರ್ ರಾಫ್ಟಿಂಗ್ ಮಾಡಿದ್ದು, ಅದೇ ಪಾಯಿಂಟಿಗೆ ಬಂದ್ಬಿಟ್ಟು ಇವಾಗ ಪ್ಯಾರಾಗ್ಲೈಡಿಂಗ್ ಆಡ್ತೀನಿ. ಸೊ ಇದೆಲ್ಲ ನೋಡ್ಬೋದು, ಟಿ ವಿಯಲ್ಲೆಲ್ಲ ಹಾಕ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾರೆ ಫಸ್ಟಿಗೆ, ಆಮೇಲೆ ವ್ಯೂ ಪಾಯಿಂಟಿಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿಂದ ಪ್ಯಾರಾಗ್ಲೈಡಿಂಗ್ ಮಾಡ್ತಾರೆ. ಸೊ ಕಮಾನ್ ಲೆಟ್ಸ್ ಲಿಸನ್ ಟು ದ ಇನ್ಸ್ಟ್ರಕ್ಷನ್ಸ್. ಎಲ್ಲ ನೋಡ್ಬೋದು ಗಾಯ್ಸ್, ಹಿಂಗೆ ಟಿ ವಿಯಲ್ಲಿ ಹಾಕ್ಬಿಟ್ಟು ಫಸ್ಟಿಗೆ ಇನ್ಸ್ಟ್ರಕ್ಷನ್ಸ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಅವಾಗೆಲ್ಲ ಭಯ ಎಕ್ಸ್ಪ್ಲೈನ್ ಮಾಡಿದ್ದಾಯಿತು. ಕಮಾನ್ ಲೆಟ್ಸ್ ಗೋ. ಮಮ್ಮಿ ಲ್ಯಾಂಡಿಂಗ್ ಸ್ಪಾಟಲ್ಲಿ ಇರ್ತಾರೆ, ನನಗೆ ಒಂದು ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಮೇಲ್ ತನಕ. ಅಲ್ಲಿಂದ ನಾನು ಫ್ಲೈ ಮಾಡಿ ಬಂದಾದಮೇಲೆ ಮಮ್ಮಿ ನನಗೆ ಲ್ಯಾಂಡಿಂಗ್ ಸ್ಪಾಟಲ್ಲಿ ಸಿಗ್ತಾರೆ. ಬನ್ನಿ ಹೋಗೋಣ. ಫೈನಲಿ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದ್ವಿ ಗಾಯ್ಸ್. ಇಲ್ಲಿ ಹೆಂಗೆ ಅಂದರೆ ನಮ್ಮ ಮಮ್ಮಿ ಲ್ಯಾಂಡಿಂಗ್ ಸ್ಪಾಟಿಗೆ ಇವ್ರ ಜೊತೆ ಹೋಗ್ತಾರೆ, ಆಮೇಲೆ ಇವ್ರು ನನ್ನ ಜೊತೆ ಮೇಲ್ ತನಕ ಬರ್ತಾರೆ ಫ್ಲೈ ಮಾಡ್ಸೋಕ್ಕೆ. ಇವರಿಗೆಲ್ಲ ಹೆಂಗಂದರೆ 27 years ಆಫ್ ಎಕ್ಸ್ಪೀರಿಯನ್ಸ್ ಇದೆ ಅಂತೆ ಪ್ಯಾರಾಗ್ಲೈಡಿಂಗಲ್ಲೆಲ್ಲ. ಆಮೇಲೆ ಇವ್ರದ್ದು ಏನೇ ಇದ್ರೇನು ಲೈಸೆನ್ಸ್ ಬರಬೇಕು ಪ್ಯಾರಾಗ್ಲೈಡಿಂಗಿಗೆ. ಅಂದರೆ ಮಿನಿಮಮ್ ಅವರು 4 years ಅವರೇ ಪ್ರಾಕ್ಟೀಸ್ ಮಾಡಿಬಿಟ್ಟು ಟ್ರೈನ್ ಮಾಡಿಬಿಟ್ಟು ಸಿಂಗಲಾಗಿ ಫ್ಲೈ ಮಾಡಿಬಿಟ್ಟು ಇವ್ರಿಗೆ ಆಮೇಲೆ ಲೈಸೆನ್ಸ್ ಬರೋದು. ಸೊ ಇಟ್ಸ್ ಕ್ವೈಟ್ ಸೇಫ್ ಗಾಯ್ಸ್. ಇವರೆಲ್ಲ ತುಂಬ ಟ್ರೈನ್ ಗಾಯ್ಸ್ ಇವರು, ಪರವಾಗಿಲ್ಲ, ಸೇಫಾಗಿ ಕರ್ಕೊಂಡೋಗಿ ಬರ್ತಾರೆ. ನೋಡೋಣ ಬನ್ನಿ ಹೆಂಗಾಗತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ಬ್ಯಾಗೆಲ್ಲ ಹಾಕ್ತಿದ್ದಾರೆ. ಇದೇ ನನ್ನ ಪ್ಯಾರಾಚೂಟು, ಇದನ್ನು ಬ್ಯಾಗ್ ಒಳಗೆ ಇಟ್ಬಿಟ್ಟು ಇನ್ಸರ್ಟ್ ಮಾಡಿ ಅದನ್ನು ಹಾರಿಸ್ತಾರೆ. ಕಮಾನ್ ಲೆಟ್ಸ್ ಗೋ. ಇನ್ನೊಂದಿಷ್ಟು ಗೋಪ್ರೋ ಫುಟೇಜಸ್ ತೋರಿಸ್ತೀನಿ. ಬಾಯ್ ಬಾಯ್ ಗೈಸ್. ऐसे पकड़ो कैमरा को. ठीक है, इधर सामने दोस्त हो जाता ठंडा बना गया चल चल पास बढ़िया की देखो. ये मेरा हैंड से ऐसे ही लॉक हो जाएगा ना? थोड़ी देर आगे बाद में ना ये ऊपर चढ़ जाता है शोल्डर के ऊपर. ओके ओके. ये थोड़ी जैसे टेकअप हो ना ये खुल जाता है. चल दिख चल रहा चल बड़ी अरे बड़ी मेरा आसमान के ऊपर. See guys, पायलट. आपका नाम क्या है भैया? विकी नाम है इनका. See guys.
पास है 10,000 रुपये भैया जो खड़े भैया खड़े ऊपर ಫೈನಲಿ ಐ ಆಮ್ ಬ್ಯಾಕ್ ಗೈಸ್. ಇವಾಗ ಇನ್ನೇನು ರಿಟರ್ನ್ ಹೋಗ್ತಾ ಇದೀವಿ. ನಾವು ಅಮ್ಮಂಗೆ ವೀಡಿಯೋ ಮಾಡ್ಕೊಳ್ರಿ ಅಂದರೆ ನಾನು ಯಾವ್ದ್ರಲ್ಲಿ ಬರ್ತೀನಿ ಅಂತಲೇ ಗೊತ್ತಾಗ್ಲಿಲ್ಲ ಅಂತೆ, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಹೆಂಗಿದ್ರು ವೀಡಿಯೋಸ್ ಹಾಕಿದ್ದೀನಲ್ಲ ಬಿಡಿ. ಹಾಯ್ ಗಾಯ್ಸ್, ನೋಡ್ತಿರ್ಬೋದು ಇವತ್ತೆಲ್ಲ ಆಗಿದ್ದು ಆ್ಯಕ್ಟಿವಿಟೀಸ್ ಇಷ್ಟೇ. ಇನ್ನು ನಾಳೆ ಚಂಡೀಗಢಲ್ಲೇ 3 ಕಡೆ ಕರ್ಕೊಂಡು ಹೋಗ್ತಾರೆ. ಇವಾಗ ಚಂಡೀಗಢ ತನಕ ಟ್ರಾವೆಲ್ ಮಾಡೋದೇ ಆಗುತ್ತೆ. ಬನ್ನಿ ಹೋಗೋಣ. ಸೊ ಫೈನಲಿ ವಿ ಆರ್ ಎಟ್ ದ ರೆಸ್ಟೋರೆಂಟ್ ಗೈಸ್. ಬಂದಿದ್ದ ದಿವಸ ಯಾವ ಥರ ರೆಸ್ಟೋರೆಂಟಿಗೆ ಬಂದಿದ್ರು ಅದೇ ರೆಸ್ಟೋರೆಂಟಿಗೆ ಇವತ್ತು ಬಂದಿದ್ದೀವಿ. ಇದು ಮಕ್ಕಿ ಕಾ ರೋಟಿ ಮೀನ್ಸ್ ಕಾರ್ನ್ ರೋಟಿ, ಇದು ದಾಲ್ ಕಿಚಡಿ, ಆಮೇಲೆ ಇದೇನಮ್ಮ ಸರ್ಸೋಂ ಕಾ ಸಾಕ್, ಸರ್ಸೋಂ ಕಾ ಸಾಕ್ ಅಂತೆ. ಕಮ್ ಆನ್ ಲೆಟ್ಸ್ ಈಟ್. Make it last forever. Stop in time. Yeah, I'm surrendering. Hold tight. Chemicals collide. Hold tight. Dripping lights paint the sky. ಇಲ್ಲಿ ನೋಡ್ತಿರ್ಬೋದು ಹಿಂದ್ಗಡೆ ಈ ಕೆಫೆಗೆ ರಾಜೇಶ್ ಜಿ ಅವರು ನಿಲ್ಸಿದ್ರು ಹಿಂಗೆ. ಸೊ ಇಲ್ಲಿ ಒಂದು ಟೀ ಮತ್ತು ಫ್ರೆಂಚ್ ಫ್ರೈಸ್ ಎತ್ಕೊಂಡ್ಬಿಟ್ಟು ನಾನು ನಮ್ಮ ಮಮ್ಮಿ ಇವಾಗ ಚಂಡೀಗಢಲ್ಲಿರೋ ರೂಮಿಗೆ ಚೆಕ್-ಇನ್ ಆಗ್ತೀವಿ. ಬನ್ನಿ ನೋಡೋಣ ರೂಮ್ ಹೆಂಗಿದೆ ಅಂತ ತೋರಿಸಿ. ಸೊ ಫೈನಲಿ ವಿ ಹ್ಯಾವ್ ರೀಚ್ಡ್ ಅವರ್ ಹೋಟೆಲ್ ಗಾಯ್ಸ್. ನೋಡ್ತಿರ್ಬೋದು ಇಷ್ಟು ಲೇಟ್ ಆಗಿಬಿಟ್ಟಿದೆ. ಬೆಳಗಿನ ಜರ್ನಿ ಮಾಡಿ ಫುಲ್ಲು ಸುಸ್ತಾಗ್ಬಿಟ್ಟಿದೆ. ಇವಾಗ ಬನ್ನಿ ರೂಮಿಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಇವತ್ತೇನು ಮತ್ತೇನು ಆ್ಯಕ್ಟಿವಿಟೀಸ್ ಇಲ್ಲ, ಊಟ ಮಾಡ್ಬಿಟ್ಟು ಮಾಡ್ಕೊಳೋದಷ್ಟೇ. ಆಮೇಲೆ ನಾಳೆ ಚಂಡೀಗಢಲ್ಲಿ 3 ಪ್ಲೇಸಸ್ಸಿಗೆ ವಿಸಿಟ್ ಮಾಡ್ತೀವಿ. ಸೊ ಬನ್ನಿ ಹೋಗೋಣ. ಇವಾಗ ಸದ್ಯಕ್ಕೆ ಫ್ರೆಶ್ ಅಪ್ ಆಗಿ ಊಟಕ್ಕೆ ಹೋಗೋಣ. ರೀಚ್ ಆಗಿದ್ದಾಯಿತು. ಇವಾಗ ಒಂಚೂರು ಫಾರ್ಮ್ ಎಲ್ಲ ಫಿಲಪ್ ಮಾಡಿಬಿಟ್ಟು ಬನ್ನಿ ರೂಮ್ ತೋರಿಸ್ತೀನಿ ಆಮೇಲೆ. ಸೊ ಫಸ್ಟ್ ಫಾರ್ಮ್ ಫಿಲಪ್ ಮಾಡ್ತೀನಿ. ಬೋತ್ ಐ ಡಿ ಓಕೆ. ಚೆಕ್-ಇನ್ ಪ್ರೊಸೀಜರ್ ಎಲ್ಲ ಇನ್ನೂ ನಡೀತದೆ ಗಾಯ್ಸ್. ಬನ್ನಿ ಆ ಗ್ಯಾಪಲ್ಲಿ ಇಲ್ಲ ರಿಸೆಪ್ಷನ್ನಿಂದೆಲ್ಲ ಒಂದಿಷ್ಟು ಫುಟೇಜಸ್ ತೋರಿಸ್ತೀನಿ. ನೋಡ್ತಿರ್ಬೋದು ಇಟ್ಸ್ ಕ್ವೈಟ್ ಗುಡ್ ಆ್ಯಂಬಿಯನ್ಸ್. ನೋಡಿ ಗಾಯ್ಸ್, ಕ್ಯೂಟ್ ಪಾಂಡಾಸ್ ಲಿಫ್ಟ್ ಏರಿಯಾದಲ್ಲಿರೋದು. ಕಮಾನ್, ಚೆಕ್-ಇನ್ ಪ್ರೊಸೀಜರ್ ಎಲ್ಲ ಆಯಿತು. ಇವಾಗ ರೂಮ್ ಕಡೆ ಹೊಡೋಣ. ಬಿಡು और सामान नहीं इतना ही है. कौन सा फ्लोर? कितना रूम नंबर?
404. डिनर का टाइमिंग्स क्या है? डिनर का मैम 7:30 to 10:30. Nice. You got this nice. थोड़ा कर रहे हैं, बस फिल कर रहे हैं. इस नंबर पे कॉल कीजिएगा. ये रिसेप्शन का नंबर है, जो भी फूड के रिगार्ड. ಸೊ ದಿಸ್ ರೂಮ್ ಗಾಯ್ಸ್. ಇಲ್ಲಿ ನಾವು ಇವತ್ತು ನೈಟ್ ಮತ್ತೆ ನಾಳೆ ಬೆಳಗ್ಗೆ ಸ್ಟೇ ಅಲ್ಲಿರ್ತೀವಿ. ನಾಳೆ ಬೆಳಗ್ಗೆ ಒಂದು 10 ಹಂಗೆ ಚೆಕ್ಔಟ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಆಕ್ಟಿವಿಟೀಸ್ ಮುಗಿಸ್ಕೊಂಡು ಹೊರಡೋದೆ. ಚೆನ್ನಾಗಿದೆ, ಪರವಾಗಿಲ್ಲ. ರೂಮಿಗೆ ಬಂದು ಫ್ರೆಶಪ್ ಆಗಿದ್ದಾಯ್ತು ಗಾಯ್ಸ್. ಸೊ ನಾವು ಹೆಡಿಂಗ್ ಟುವರ್ಡ್ಸ್ ರೆಸ್ಟೋರೆಂಟ್. ಬನ್ನಿ, ಅಲ್ಲೇನೇ ಇದೆ ತೋರಿಸ್ತೀನಿ. ಲಿಫ್ಟ್ ಇವಾಗ ಬಂತು. ಬನ್ನಿ ಗಾಯ್ಸ್, ಇಲ್ಲೊಂದು ಕ್ರೇಜಿ ಫ್ಯಾಕ್ಟ್ ತೋರಿಸ್ತೀನಿ. ಹೋಟೆಲ್ ರೂಮ್ ಅವ್ರ ಲಿಫ್ಟಿಂದು ಎಲ್ಲ ಮಧ್ಯ ಒಂದೊಂದು ಫ್ಲೋರ್ ಹಿಡಿತಿದ್ದಂಗೂ ಒಂದೊಂದಿಷ್ಟು ಡಾಲ್ಸ್ ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ತಾಡಿ. ಕೆಳಗೋಗಪ್ಪ ರಾಜುಬಾಯಿ. ಬಂತು ನೋಡಿ ಡಾಲ್ಸ್, ಟೆಡ್ಡಿ ಬೇರ್, ಗೊರಿಲ್ಲಾ, ಹೆವಿ. ಇಲ್ಲಿ ಫುಲ್ಲು ಕೆಳಗೆ ಹೋಗ್ತಿದ್ದಂಗೆ ಇಲ್ಲಿ ಸೈಡಿಗೆಲ್ಲ ಪಾಂಡ ಇಟ್ಟಿದ್ದಾರೆ. ಕ್ಯೂಟ್ ಆಗಿ ಮಾಡಿದ್ದಾರೆ. ನೈಸ್. ಬನ್ನಿ ರೆಸ್ಟೋರೆಂಟಿಗೆ ಹೋಗೋಣ. ಇಲ್ಲಿ ನೋಡ್ತಿರ್ಬೋದು, ಇದೇ ನಮ್ಮ ರೆಸ್ಟೋರೆಂಟು. ಕಮಾನ್, ಲೆಟ್ಸ್ ಗೋ ಇನ್ಸೈಡ್. ಹಿಂಗೆ ರೆಸ್ಟೋರೆಂಟಿಗೆ ಬಂದಿದೆ ಗಾಯ್ಸ್. ಎಲ್ಲ ಊಟ ಎಲ್ಲ ಇಟ್ಟಿದ್ದಾರೆ ಇಲ್ಲೇ. ಇಲ್ಲಿ ನೋಡ್ತಿರ್ಬೋದು 2 ಟೈಪ್ಸ್ ಆಫ್ ವೆಜ್ ಕರಿ, ಆಮೇಲೆ ಒಂದು ಚಿಕನ್ ಕರಿ ಇದೆ. ಇದು ಬಟರ್ ನಾನ್, ಆಮೇಲೆ ಪ್ಲೇನ್ ರೋಟಿ, ಸಮ್ ಗ್ರೀನ್ ಸ್ಯಾಲೆಡ್ಸ್. ಕಮಾನ್, ಎಲ್ಲ ತಿನ್ಕೊಂಬಿಟ್ಟು ರೂಮಿಗೆ ಹೊರಡೋಣ. ಸೊ ಖಾರ ಎಲ್ಲ ತಿಂದಿದ್ದಾಯ್ತು ಗಾಯ್ಸ್. ಇವಾಗ ನನಗೆ ಹೆಂಗೆ ಅಂದರೆ ಖಾರ ನನ್ನ ಮೇಲೆ ಸೀತಿನ ಅಂದರೆ ಭಾರಿ ಇಷ್ಟ. ಸೊ ಇಲ್ಲಿ ಡೆಸರ್ಟು ಇತ್ತು ಅಂತ ಹೇಳಿದ್ರು. ಸೊ ಐಸ್ ಕ್ರೀಮ್ ವಿತ್ ಗುಲಾಬ್ ಜಾಮೂನ್ ತರಿಸ್ಕೊಂಡೆ. ಬನ್ನಿ ಇದನ್ನು ತಿನ್ನೋಣ. ಸೊ ಊಟ ಎಲ್ಲ ಮಾಡ್ಕೊಂಬಿಟ್ಟು ಫೈನಲಿ ರೂಮಿಗೆ ಬಂದೆ ಗಾಯ್ಸ್. ಇವಾಗ ಮಲ್ಕೊಳೋದು. ನಾಳೆ ಬೆಳಗ್ಗೆ ಚಂಡೀಗಢಿಂದು ಒಂದು 3 ಪ್ರಾಮಿನೆಂಟ್ ಪ್ಲೇಸಸ್ ಆಗಲಿ, ರೋಸ್ ಗಾರ್ಡನ್ ಆಗಲಿ, ರಾಕ್ ಗಾರ್ಡನ್ ಆಗಲಿ, ಮತ್ತು ಇನ್ನೊಂದು ಲೇಕ್ ಇದೆ, ಅಲ್ಲಿಗೆ ಹೋಗ್ತೀವಿ. ಟಿಲ್ ದೆನ್ ಸ್ಟೇ ಟ್ಯೂನ್ಡ್ ಅಪ್. ಆಮೇಲೆ ನನ್ನ ಕಂಟೆಂಟ್ಸ್ ಎಲ್ಲ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಎಲ್ಲ ಶೇರ್ ಮಾಡಿ. ಸೊ ಬಾಯ್ ಗಾಯ್ಸ್, ಸ್ಟೇ ಟ್ಯೂನ್.